ಬಹಳ ರಂಗ ಏರಿ ವೈಡೂರ್ಯದಿಂದ ಸಾಗಿ ಸಾಗಿ ನಡ್ಕೋತ ಹೊಂಟಾದ. ಹೌದು ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಗಿರಿ ಶೃಂಗಾರ, ಮಯೂರ, ವನ ಶೃಂಗಾರ, ಕೋಗಿಲ, ದಳ ಶೃಂಗಾರ, ಕುಂಜರ, ಸಭಾ ಶೃಂಗಾರ, ಪಂಡಿತ ಅಂತ ಹೇಳಿದ್ರು. ಹೌದು ಏನ್ ಹೇಳಿದ್ರು? ಹಾ ಗಿರಿ ಶೃಂಗಾರ, ಮಯೂರ, ವನ ಶೃಂಗಾರ, ಕೋಗಿಲ, ಹೌದು ದಳ ಶೃಂಗಾರ, ಕುಂಜರ, ಸಭಾ ಶೃಂಗಾರ, ಪಂಡಿತ. ಹೌದು ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಅವರು? ಪರ್ವತದಲ್ಲಿ ನವಿಲ ಗರಿಬಿಚ್ಚಿ ಕುಣಿಲಿಗತ್ತಂದ್ರ ಆ ಪರ್ವತಕ್ಕೆ ಆಭರಣ ಬರ್ತದ. ಹೌದು ಒಂದು ರೂಪ ಬರ್ತದ. ಹೌದು ವನದೊಳಗ ಕೋಗಿಲ ಕೂಗಲಿಗತ್ತಂದ್ರ ಆ ವನಕ್ಕ ಒಂದು ರಂಗ ಬರ್ತದ, ರೂಪ ಬರ್ತದ. ಹೌದು ರಾಜನ ದಂಡ ದರಬಾರದಲ್ಲಿ ರಾಜವಾಡಿ ಒಳಗ ಆನೆ, ಒಂಟಿ, ಕುದುರೆ, ಸೈನಿಕ ದಳಂಬರ ಇತ್ತಂದ್ರ ರಾಜನ ರಾಜವಾಡಿಗೆ ಒಂದು ಶೃಂಗಾರ ಬರುತ್ತದ. ಹೌದು ಅದರಂತೆ ಜಗಜ್ಜನನಿನಾದಂತ ಆದಿಶಕ್ತಿಯ ಒಂದು ತುಳಿದಂತ ಪುಣ್ಯ ಭೂಮಿ ಒಳಗ ಇವತ್ತಿನ ದಿವಸ ಇಂಥ ಬ್ರಹ್ಮ ಸಭೆಯಲ್ಲಿ ಪಂಡಿತರ ಇದ್ರ ಈ ಬ್ರಹ್ಮ ಸಭೆಕ್ಕೆ ಒಂದು ರೂಪ ಬರ್ತದ ಅಂತೇಳಿ ಮಹಾಜ್ಞಾನಿಗಳು ಹೇಳ್ಯಾರ. ಹೌದು ಅದಕ್ಕ ಅವಾಗೊಳಗೆ ವಿನಂತಿ ಅದ. ಏನದ್ರಿಪ್ಪ ವಿನಂತಿ? ತಾಯಿಗಳ ಯಾವ ಒಂದು 5 ನಿಮಿಷ ಗಪ್ಪಾರವ ಇರ್ಲಿ. ಒಂದು 5 ನಿಮಿಷ ಒಂದು ದೃಷ್ಟಾಂತಗಳ ಹೇಳೋದದ. ಯಾಕೆ ಹೇಳೋದದ ಕೇಳ್ರಿ. ಯಾಕ್ರಿ ಪಾಪ್? ನಿಮಗ ಮಾತುಕತೆ ಮತ್ತ ನಾಳೆಗೆ ಸಿಗ್ತದ. ಖರೆ ಇವತ್ತ ದಿನ ಹೋಯ್ತಂದ್ರ ಈ ಯೋಗ ಹೊಳಿ ಸಿಗಲ್ಲೇವ. ಹೌದು ಕಸದಡಿ ಹಾಕುತ್ತೇವ. ಅವ್ರು ಏನ್ ಹೇಳಿದ್ರ ನಾವ್ ಏನ್ ಕೇಳ ಹಿಂಗಾಗಬಾರದು. ನಾವು ಏನು ಮಾತಾಡ್ತೇವ್ ಅದ್ರ ಮ್ಯಾಗ ನೀವು ಲಕ್ಷ್ಯ ಇಡಬೇಕು. ನಿಮ್ಮ ಮನಿ ಮಗ ತಿಳ್ ನಂದು ವಿನಂತಿ ಅದ. ಹೌದು ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿ ಪಾಪ್? ಕುಲ ಗೋತ್ರ ಜಾತೀಯತೆ ಜಂಜಾಟ ಬೇಡ. ಹೊನ್ನು ಹೆಣ್ಣು ಮಣ್ಣಿನ ದಾಹವೂ ಬೇಡ. ಹೌದು ಆಶೆ ಅಧಿಕಾರ ಅಂತಸ್ತಿಯ ವ್ಯಾಮೋಹವೂ ಬೇಡ. ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯ ಜನ್ಮ ಎಲ್ಲಕ್ಕೂ ಶ್ರೇಷ್ಠ ಅಂದ ಕುಮಾರ ಕಕ್ಕಯ್ಯ. ಹೌದು ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಅವರು? ಮಹಾತ್ಮರರು ಹೇಳ್ತಾರ ಶ್ರೇಷ್ಠವಾದಂಥದ್ದು ಮಾನವ ಜನ್ಮದ ಅಂತೇಳಿ. ಹೌದು ಕುಮಾರ ಕಕ್ಕಯ್ಯವ್ರು ಯಾರು ಹೇಳಿದ್ರು ಹಕ್ಕಿ ಜನ್ಮ ಪಶು ಪ್ರಾಣಿ ಜನ್ಮ ಶ್ರೇಷ್ಠ ಅಂತೇಳಿ ಹೇಳ್ತಾರ. ಹೌದು ಹ್ಯಾಂಗ ಹೇಳಿರ್ಬೋದ್ರಿ? ಹೆಂಗ್ರಿಪ್ಪ? ಇದನ್ನೇ ಯಾಕೆ ಉದ್ದೇಶಿಸಿ ಮಾತಾಡಿರಬಹುದು. ಲಕ್ಷ ಇಡ್ರಿ ಒಂದು ಮಾತು ಹೇಳೋದದ. ಹೌದು ನಾಗರ ಮುನ್ನೋಳ ಅಂತ ಪುಣ್ಯ ಭೂಮಿ ಒಳಗ ಇಲ್ಲಿ ಸರ್ವಸಾಧಾರಣ ಒಂದು 10-20,000 ಜನಸಂಖ್ಯೆ ಅದ. ಹೌದು ಇಂಥ ಗ್ರಾಮದಲ್ಲಿ ಒಬ್ಬ ಬಡುವ ಬ್ರಾಹ್ಮಣಿದ್ದ. ಹೌದು ಯಾರು? ಬಡವ ಬ್ರಾಹ್ಮಣಿದ್ದ. ಹೌದು ಅವರಿಗೆ ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಮನ್ಯಾಗ ಉಪವಾಸ ಮನಗತ್ತಿದ್ದ. ಮನ್ಯಾಗ ಹೆಂಡ್ರು ಮಕ್ಕಳು ಎಲ್ಲಾರಿ ಅದಾರ. ಹೌದು ದುಡಿಲಿಕ್ಕ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಬೇಕಂದ್ರ ಹೆಂಡ್ರು ಮಕ್ಕಳು ಹೋಗಬೇಡ ಅಂತೇಳಿ ಕೈ ಹಿಡಿದು ಜಗತ್ತಿದ್ರು. ಹೌದು ನಮ್ಮಿದ್ರಿಗೆ ಇಲ್ಲೇ ಏನು ದುಡಿಕರಿ ನೀವು ಊರು ಬಿಟ್ಟು ಹಾಗಂದ್ರ ನಾವು ಉಪವಾಸ ಐತೇವಂದ್ರ ಅವರು. ಹೌದು ಹೆಂಡ್ರ ಮಕ್ಕಳ ವ್ಯಾಮೋಹಕ್ಕಾಗಿ ಅವನಿಗೆ ಊರು ದಾಟಿ ಹೋಗುದಾಗಲ್ದು. ಹೌದು ಆ ಗರೀಬ ಏನು ಬಡುವ ಬ್ರಾಹ್ಮಣಿದ್ದ. ದುಃಖ ಆಗ್ಲಿಗತ್ತವನಿಗೆ. ಹೌದು ಏನಂತೇಳಿ? ಏನು? ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಉಪವಾಸ ಮನಗು ಯಾಳೆ ಬತ್ತ ಮನಿ ತುಂಬಾ 2-3-4 ಮಕ್ಕಳದಾವ. ಹೌದು ಹೆಂಡತಿ ಅದಾಳ. ಕರಿನ ಯಾನ ಮಾಡ್ಬೇಕು ನನ್ನ ಭೋಗ ನನ್ನ ಹಣಿ ಬರಿ ಎಟ್ಟು ಸುಮಾರ. ಹೌದು ಎಂತ ಬರ್ತಾನ ಕಾಣಗತ್ತ ನನಗಲ್ಲಗತ್ತ ಬ್ರಾಹ್ಮಣಿದ್ದವ. ಹೌದು ಖರೆ ಬಂಧುಗಳೇ, ಒಂದು ದಿನ ನಿರ್ಧಾರ ಮಾಡದ. ಏನತ್ತ? ಮಧ್ಯರಾತ್ರಿ ಟೈಮ್ ಆಗ್ಯದ. ಮನಿ ಒಳಗ ಹೆಂಡತಿ ಮಕ್ಕಳು ಎಲ್ಲರಿಗೆ ಸರದ ನಿದ್ದೆ ಹತ್ಯದ. ನಿದ್ದೆ ಅಂದ ಎದ್ದು ಬಿಟ್ಟ. ಹೌದು ನೋಡ್ತಾನ ಎಲ್ಲ ಕಡೆ ಸುತ್ತಮುತ್ತ ಮಕ್ಕಳು ಮನೆಗ್ಯಾರ. ಎಲ್ಲ ನಿದ್ದೆ ಹತ್ತಿ ಸರದ ನಿದ್ದೆ ತಗೊಂಡವ. ಎಲ್ಲರ ನಿದ್ದಾಗ ಮನೆಗ್ಯಾರ. ಹೌದು
ಹೆಂಡತಿಗೆ ಎಬಸಲಿಲ್ಲ, ಮಕ್ಕಳಿಗೂ ಎಬಸಲಿಲ್ಲ, ಯಾರಿಗೆ ಅವಸಲಿಲ್ಲ. ಒಂದ ಕೈಚಿನ ಒಂದ ಬ್ಯಾಗ್ ತಗೊಂಡ ಅವ್ರಿಗೆ ಏನೇನು ಬೇಕಾಗತ್ತದ ಅದು ಸಾಮಾನು ಹಾಕೊಂಡ ಹೌದು ಏನವರು ಮಾಡಿ ಹಣ ಸಂಪಾದನೆ ಮಾಡಿ ಬರಬೇಕು, ಅಲ್ಲಿ ತನ ಹೊಳ್ಳಿ ಊರಿಗೆ ಬರಬಾರದಂತೇಳಿ ಮಧ್ಯರಾತ್ರಿ ಮನಿ ಬಿಟ್ಟ. ಹೌದು ಹೌದು ಮನಿ ಬಿಟ್ಟ ನಡೆದ 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 ಒಂದ್ 10-20 ಕಿಲೋಮೀಟರ್ ಹಾಟದ. ಹೌದು ಅತಡಿ ಅಂತ ಪುಣ್ಯ ಪಟ್ಟಣ ಹಾಟಿ ಇನ್ನು ದೊಡ್ಡ ಸಿಟಿ ಒಳಗ ಏನಾರ ಇನ್ನು ಕೆಲಸ ಹತ್ಕೋಬೇಕಂತೇಳಿ ಹೊಂಟ. ಹೌದು ಅದೇ ಮಧ್ಯರಾತ್ರಿ ಟೈಮ್ ಅದೊಳಗ 10 ಕಿಲೋಮೀಟರ್ ದಾಟಿ ಹೊಂಟಾನ. ಅಡವಿ ಅರಣ್ಯದೊಳಗೆ ನಿವಾ ದಾಟಿ ಹೋಗ್ಬೇಕಂತೇಳಿ ಅಡವಿ ಅರಣ್ಯದ ಹೊಂಟಾನ. ಹೌದು ಒಂದು ಬಾಯಿ ಅದ, ಹಾಳ ಬಾಯಿ. ಹಾ ಹಾ ಹಾಳ ಬಾಯಿ ಒಳಗ ಒಂದು ಹುಲಿ ಬಿದ್ದಾದ. ಹೌದು ತಪ್ಪಿ ಒಂದು ಹುಲಿ ಬಿದ್ದಾದ. ಹೌದು ಹೌದು ಒಳಗ್ ಬಿದ್ದಾವ. ಅದೇ ಬಾಯಿ ಒಳಗ ಒಂದು ಕ್ವಾಡಗೆ ಬಿದ್ದಾದ. ಹೌದು ಅದೇ ಬಾಯಿ ಒಳಗ ಒಂದು ಸರ್ಪ ಬಿದ್ದಾದ. ಅದೇ ಬಾಯಿ ಒಳಗ ಒಂದು ಮನುಷ್ಯ ಬಿದ್ದಾನ. ಹೌದು ಹೌದು ಒಂದು ಪಶು ಪ್ರಾಣಿಗಳಿಗೆ ಹಾ ಹಾ ಅಂತಃಕರಣದ ಬುದ್ಧಿ ಅದ, ಖರೆ ಮಾನವರಿಗೆ ಬುದ್ಧಿ ಇಲ್ಲ ಅಂತೇಳಿ ದೃಷ್ಟಾಂತದಿದು. ಹೌದು ಕೇಳ್ರಿ ಬಂಧುಗಳೇ, ಹುಲಿನೂ ಅದೇ ಬಾಯಿ ಒಳಗೆ ಬಿದ್ದಾದ, ಮನುಷ್ಯ ಅದೇ ಬಾಯಿ ಒಳಗೆ ಬಿದ್ದಾನ, ಸರ್ಪನು ಅದೇ ಬಾಯಿಯಾಗ ಬಿದ್ದಾದ, ಕ್ವಾಡಗನು ಅದೇ ಬಾಯಿಯಾಗ ಬಿದ್ದಾದ. ಹೌದು ಇವ ಹೊಂಟ ಹೋಗೋ ಯಾಳ್ಯಾಗ ಒಳಗಿನ ಸಪ್ಪಳ ಕೇಳಿಸಲಗತ್ತ ಬಾಯಾಂದು. ಹೌದು ಹೋಗಿ ಹಣಿಕೆ ಹಾಕಿ ನೋಡ್ತಾನ, ಒಳಗ ಹುಲಿ ಅದ. ಹಾ ಹಾ ಹುಲಿ ಮಾತಾಡಿಸಿ ಹೇಳ್ತ, ಏನಪ್ಪಾ ಸಾಕ್ಷಾತ್ ನನ್ನ ಪಾಲಿಗೆ ದೇವರ ಬಂದಂಗಾಯ್ತು. 3 ದಿನಗಟ್ಲೆ ಹೌದು ಉಪವಾಸ ಬಿದ್ದಿದ್ದೆವು. ಹೌದು ಹೌದು ಏನು 3 ದಿನಗಟ್ಲೆ ಉಪವಾಸ ಬಿದ್ದಿದ. ಹಾ ಹಾ ಇದ್ರಂದು ನನಗ ಹೊರಗೆ ತೆಗಿಯಪ್ಪ, ನಿನ್ನ ಋಣನ ಮುಟ್ಟಿಸ್ತೇಳಿ ಹುಲಿ ಹೇಳುತ್ತದ. ಹೌದು ಹೌದು ಹೇಳ್ತದ ಹುಲಿ. ಇವಂದ ನೀರಿ ಹುಲಿ ವ್ಯಾಘ್ರ ಪ್ರಾಣಿ ಇದ್ದಿ, ಹಾ ಹಾ ನಿನಗ ನಾ ಬ್ರಾಹ್ಮಣ ಹೇಳ್ತಾನ ಹುಲಿಗೆ, ನಿನಗ ನಾ ಇದ್ರಂದ ಹೊರಗೆ ತೆಗದಂದ್ರ ನನಗ ನೀ ಇಟ್ಟಿ ತಿಂದು ಬಿಡ್ತೀನಿ ತಿಂದು. ನನಗ ನೀ ಇಟ್ಟಿ. ಹಾ ಹಾ ಅವಾಗ ಹುಲಿ ಹೇಳ್ತದ, ಇಲ್ಲಪ್ಪ ನನ್ನ ಮಕ್ಕಳ ಹಾನಿ ಮಾಡಿ ಹೇಳ್ತಾ, ನಿನಗೆ ಏನು ಮಾಡಂಗಿಲ್ಲ, ನನ್ನ ಜನ್ಮ ಇರುವುದಾಗ ನಿಂದು ಇದರ ಉಪಕಾರ ನಾವೊಮ್ಮ ಮುಟ್ಟಿಸ್ತತ್ ಹೇಳ್ತು. ಹೌದು ಹೌದು ಅವಾಗ ಹುಲಿಗೆ ಹಗ್ಗ ಬಿಟ್ಟ ಹುಲಿಗೆ ಹೊರಗೆ ತೆಗದ. ಹೌದು ಆ ಬಳಿಕ ಕ್ವಾಡಗೆ ಹೇಳ್ತದ, ಏನತ್ತ ನನ್ನ ಪಾಲಿಗೆ ದೇವರ ಬಂದಂಗ ಬಂದಿದ್ಯಪ್ಪ, ಹೌದು ಇದ್ರಂದು ನನಗೂ ಹೊರಗೆ ತೆಗಿ. ಹೌದು ಹೌದು ಏನಂದ ಆಳಾಗ ಬ್ರಾಹ್ಮಣ. ಯಾಕಾಗರೆ ಅಂತೇಳಿ ಕ್ವಾಡಗಕ್ಕನು ಹೊರಗೆ ತೆಗದ. ಹೌದು ಇನ್ನು ಸರ್ಪ ಒಂದು ಉಳಿದಿತ್ತು ನೋಡ್ರಿ. ಹೌದು ಸರ್ಪ ಹೇಳ್ತದ, ಏ ಪುಣ್ಯಾತ್ಮ, ಹಾ ಹಾ ಅವರಿಬ್ಬರಿಗೆ ತೆಗೆದಿದಿ, ನನಗೊಬ್ಬನಿಗೆ ತೆಗಿ, ನನ್ನ ಜನ್ಮ ಇರುವುದಾಗ ನಿಂದ ಈ ತೆಗೆದು ಋಣ ಒಂದು ದಿನ ನಾ ಮುಟ್ಟಿಸ್ತೇಳಿ ಸರ್ಪ ಹೇಳ್ತದ. ಹೌದು 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 ಅವಾಗ ಸರ್ಪ ಕೇಳ್ತಾನಿವ, ಏನತ್ತ ನೀ ಮೊದಲೇ ಇಸಕಾರಿ ಇದ್ದಿ. ಹಾ ಏನಿದ್ದಿ? ಇಸ್ಕಾರಿದ್ದಿ. ನನಗ ನೀ ಹೊರಗೆ ಬಂದ ಫರಾಕ್ ಬಿದ್ದು ನಿನಗೆ ತೆಗಿಯುವುದಾಗ ನನಗ್ ಕಡದೆ ಅಂದ್ರ ಮೈಯೆಲ್ಲ ಇಸದ ಬಾರಿ ಹೆಚ್ಚಾಗುತ್ತದ, ನಾವು ಉಳ್ಯಾಂಗಿಲ್ಲ ಇಲ್ಲಿ. ಹೌದು 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 ನೋಡ್ರಿ ಎಂತ ಮಾತು ನಡ್ಲಿಗತ್ತು. ಹಾ ಹಾ ಇಲ್ಲಪ್ಪ, ನಾನು ನನ್ನ ಮಕ್ಕಳ ಹಾನಿ ಮಾಡಿ ಹೇಳ್ತಾ ನಿನಗ ಒಟ್ಟನ ದೌಷ ಮಾಡಂಗಿಲ್ಲ, ನನಗ ತೆಗಿ, ಹೌದು ನಿನ್ನ ಋಣ ಮುಟ್ಟಿಸ್ತ. ಹೌದು ಹೌದು ಸರ್ಪಕ್ಕೂ ಹೊರಗೆ ತೆಗದ. ಹುಲಿ ಕ್ವಾಡ್ಗ ಸರ್ಪ ಮಾತಾಡಿ ಹೇಳ್ತಾವ, ಏನತ್ತ ಒಳಗರೆ ಒಬ್ಬ ಮನುಷ್ಯ ಬಿದ್ದಾನ. ಹೌದು ಅವ ಹೇಳ್ತಾನ, ಏನಪ್ಪ ನನಗೂ ತೆಗಿಯಲ್ಲಾಗತ್ತಾನ. ಹಾ ಹಾ ಇವ್ 3 ಮಾತಾಡಿ ಹೇಳ್ತಾವ, ಏ ಪುಣ್ಯಾತ್ಮ, ಹಾ ನಮ್ಮ ಜನ್ಮ ಇರುವುದಾಗ ನಿಂದ ನಾವೊಮ್ಮ ಋಣ ಮುಟ್ಟಿಸ್ತೇವ್. ಹೌದು ಆ ಗುಡದಾಗಿದ್ದಂತ ಕಾಡ ಪ್ರಾಣಿಗಳಲ್ಲಿ ನಾ ಇದ್ದ, ಹೌದು ಆ ವನದೊಳಗೆ ನಾ ಇದ್ದತ್ತೇಳಿ ಕ್ವಾಡಗೆ ಹೇಳುತ್ತದ, ಕಾಡ ಪ್ರಾಣಿಗಳಲ್ಲಿ ನಾ ಇದ್ದತ್ತೇಳಿ ಹುಲಿ ಹೇಳುತ್ತದ, ನಾ ಹೊತ್ತಿನೊಳಗೆ ಇರುತ್ತೇಳಿ ಸರ್ಪ ಹೇಳುತ್ತದ. ಹೌದು ಹೌದು ಖರೆ ನಿಂದ ನಾ ಋಣ ಮುಟ್ಟಿಸ್ತ. ಖರೆ